ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಉನ್ನದ ಒಲವಿನಲ್ಲಿ ಕಥಾ ಸರಣಿಯ 36ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಇತ್ತ ಡಾಕ್ಟರ್ ರಿಷಬ್ ಅವರ ಹಾಸ್ಪಿಟಲ್ ಅನ್ವಿತಾ ಆಫೀಸ್ ಬಿಲ್ಡಿಂಗ್ಗೆ ತುಂಬಾ ಹತ್ರದಲ್ಲೇ ಇತ್ತು. ಫೋನಲ್ಲಿ ಅನ್ವಿತಾ ಅಳ್ತಿದ್ದ ಧ್ವನಿ ಕೇಳಿ ಆತಂಕಗೊಂಡ ಅವನು, ಅನ್ವಿತಾ, ನೀನೇನು ಭಯ ಪಡ್ಬೇಡ, 10 ನಿಮಿಷದಲ್ಲಿ ನಾನು ನಿನ್ನ ಆಫೀಸ್ ಹತ್ರ ಇರ್ತೀನಿ. ನೀನು ಬ್ಯಾಗ್ ತಗೊಂಡು ಬೇಸ್ಮೆಂಟ್ ಪಾರ್ಕಿಂಗ್ ಬಂದು ನಿಂತ್ಕೋ ಅಂತ ಹೇಳಿ ತಕ್ಷಣ ಕಾಲ್ ಕಟ್ ಮಾಡ್ದ. ಅನ್ವಿತಾ ಕಣ್ಣೀರು ಒರೆಸ್ಕೊಂಡು ತನ್ನ ಬ್ಯಾಗ್ ಎತ್ಕೊಂಡು ಕ್ಯಾಬಿನ್ ಹೊರಗಡೆ ಬರ್ದ್ಲು. ಅದೇ ಗ್ಯಾಪ್ನಲ್ಲಿ ಎದುರಿಗೆ ಕಾಫಿ ತಗೊಂಡ್ ಬರ್ತಾ ಇದ್ದ ಶ್ರೇಷ್ಠಗೆ ಡಿಕ್ಕಿ ಹೊಡೆಯೋದು ಕೂದಲೆಳೆಯ ಅಂತರದಲ್ಲಿ ತಪ್ತು. ಅನ್ವಿತಾಳ ಬಿಳಿಚಿದ ಮುಖ ನೋಡಿ ಶ್ರೇಷ್ಠ ಶಾಕ್ ಆದ್ಲು. ಅವಳು ಹಿಂದೆನೆ ಬಂದು, ಅನ್ವಿತಾ, ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲಿಗೆ ಹೊರಟಿದ್ಯಾ? ಬೆಳಿಗ್ಗೆ ಚೆನ್ನಾಗಿದ್ದಲ್ವಾ? ಮೀಟಿಂಗ್ ನಲ್ಲಿ ಏನಾಯ್ತು ನಿನ್ಗೆ ಅಂತ ಆತಂಕದಿಂದ ಕೇಳಿದ್ಲು. ನಿಜ ಮುಚ್ಚಿಡೋಕೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಸುಳ್ಳು ನೆಪ ಹೇಳಿದ ಅನ್ವಿತಾ, ಶ್ರೇಷ್ಠ ಪ್ಲೀಸ್, ಇವತ್ತು ನನಗೆ ಹುಷಾರಿಲ್ಲ, ಮನೆಗೆ ಹೊರಟಿದ್ದೀನಿ. ಬಾಸ್ ಸಿನ್ಹಾ ಸಾಹೇಬ್ರಿಗೆ ನೀನೇ ಇನ್ಫಾರ್ಮ್ ಮಾಡ್ಬಿಡು ಅಂತ ಅಂದ್ಲು. ಅನ್ವಿತಾಳ ನಡುಗ್ತಿದ್ದ ಕೈಗಳನ್ನ ನೋಡಿ ಶ್ರೇಷ್ಠ ಅದನ್ನ ನಿಜವೆಂದೇ ನಂಬದ್ಲು. ಸರಿ, ಯೋಚನೆ ಮಾಡ್ಬೇಡ, ನಾನು ಬಾಸ್ ಹತ್ರ ಮ್ಯಾನೇಜ್ ಮಾಡ್ತೀನಿ. ಡ್ರೈವ್ ಮಾಡೋಕೆ ಕಷ್ಟ ಆದ್ರೆ ಹೇಳು, ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದ್ಲು. ಬೇಡ ಶ್ರೇಷ್ಠ, ನನ್ನನ್ನ ಕರ್ಕೊಂಡು ಹೋಗೋಕೆ ಡಾಕ್ಟರ್ ರಿಷಬ್ ಕಾರ್ನಲ್ಲಿ ಬರ್ತಾ ಇದ್ದಾರೆ. ಅವ್ರ ಡ್ರೈವರ್ ನನ್ನ ಕಾರನ್ನ ಮನೆಗೆ ತಂದು ಕೊಡ್ತಾರೆ ಅಂತ ಅನ್ವಿತಾ ನಯವಾಗಿ ನಿರಾಕರಿಸಿ ಸ್ಪೀಡ್ ಆಗಿ ಬೇಸ್ಮೆಂಟ್ ಪಾರ್ಕಿಂಗ್ ತಲುಪಿದ್ಲು. ಅವಳು ಬಂದ 10 ನಿಮಿಷದಲ್ಲೇ ರಿಷಬ್ ಕಾರ್ ಅಲ್ಲಿಗೆ ಬಂದು ನಿಂತ್ಕೊಂತು. ರಿಷಬ್ ತಕ್ಷಣ ಕಾರ್ನಿಂದ ಕೆಳಿ ಇಳ್ದ. ಎದುರಿಗೆ ನಡುಗ್ತಾ ನಿಂತ ಅನ್ವಿತಾಳನ್ನ ನೋಡಿ ಗಾಬರಿಯಿಂದ, ಅನ್ವಿತಾ, ಏನಾಯ್ತು? ಯಾಕೆ ನಡುಗ್ತಾ ಇದ್ಯಾ ಅಂತ ಕೇಳ್ದ. ಅವನ ಕಾಳಜಿಯ ಮಾತು ಕೇಳ್ತಿದ್ದಂತೆ ಇಷ್ಟು ಸಮಯ ಎದೆಯೊಳಗೆ ನೋವು ಮುಚ್ಚಿಟ್ಟಿದ್ದ ಅನ್ವಿತಾಳ ತಾಳ್ಮೆ ಕರಗಿ ಹೋಯ್ತು. ತನ್ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಆಸರೆಗಾಗಿ ರಿಷಬ್ನನ್ನ ಬಿಗಿಯಾಗಿ ತಬ್ಕೊಂಡು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಕಳೆದ 2 ವರ್ಷಗಳ ಫ್ರೆಂಡ್ಶಿಪ್ ನಲ್ಲಿ ಅನ್ವಿತಾ ಇಷ್ಟೊಂದು ಎಮೋಷನಲ್ ಆಗಿ ತನ್ನನ್ನ ತಬ್ಕೊಂಡಿದ್ದು ಇದೇ ಮೊದಲ ಬಾರಿಯಾಗಿದ್ರಿಂದ ರಿಷಬ್ ಒಂದ್ ಕ್ಷಣ ಸ್ತಬ್ಧನಾದ. ಆಫೀಸ್ ಮೀಟಿಂಗ್ ನಲ್ಲಿ ಅವಳಿಗೆ ದೊಡ್ಡ ಮಟ್ಟದ ಇನ್ಸಲ್ಟ್ ಆಗಿದೆ ಎಂಬುದು ಅವನಿಗೆ ಗಟ್ಟಿಯಾಗಿ ಅರ್ಥ ಆಯಿತು. ಎಂತಹದೇ ಕಷ್ಟ ಬಂದ್ರೂ ಬೆಟ್ಟದಂತೆ ನಿಲ್ಲುವ ಸಿಂಹಿಣಿ ಇವಳು, ಇಷ್ಟು ಈಸಿಯಾಗಿ ಮುರಿದು ಬೀಳುವ ಹೆಣ್ಣಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವನು ಮತ್ಯಾವುದೇ ಪ್ರಶ್ನೆ ಕೇಳ್ದೆ ಅವಳ ತಲೆ ಸವರ್ತಾ ಸಾಂತ್ವನ ಹೇಳ್ದ. ಆದ್ರೆ ಪಾರ್ಕಿಂಗ್ ನಲ್ಲಿ ಇವರಿಬ್ಬರ ಎಮೋಷನಲ್ ಹಗ್ ನಡೀತಿದ್ದಾಗ ಆಫೀಸ್ ಬಿಲ್ಡಿಂಗ್ ನ 3ನೇ ಮಹಡಿಯ ಕಾನ್ಫರೆನ್ಸ್ ರೂಮ್ ಕಿಟಕಿಯ ಪಕ್ಕ ನಿಂತಿದ್ದ ಆಶಿಕ್ ಜೋಯಿಶ್ ಇದನ್ನ ಮೌನವಾಗಿ ನೋಡ್ತಾ ಇದ್ದ. ಅನ್ವಿತಾಳ ಕಣ್ಣೀರಿನ ಮುಖ ಕಂಡಾಗ ಆಶಿಕ್ ಮುಖದಲ್ಲೂ ತಡೆಲಾರದ ದುಃಖದ ಭಾವನೆ ಮೂಡಿತು. ಇವರಿಬ್ಬರ ನೋವಿಗೆ ಕಾರಣ ಆಶಿಕ್ಗೆ ಮಾತ್ರ ಗೊತ್ತಿತ್ತು. 2 ದಿನಗಳ ಮುಂಚೆ ಆಫೀಸ್ ಟೇಬಲ್ ಮೇಲೆ ಹೊಸ ಕಂಪನಿಯ ಆಫೀಸರ್ಸ್ ಲಿಸ್ಟ್ ಮತ್ತೆ ಅನ್ವಿತಾಳ ಫೋಟೋ ನೋಡಿದಾಗ್ಲೇ ಆಶಿಕ್ ಆಶ್ಚರ್ಯ ಮತ್ತೆ ಸಂತೋಷದ ಮಿಶ್ರ ಭಾವನೆಗೆ ಒಳಗಾಗಿದ್ದ. 2 ವರ್ಷದ ಅಂತರದ ನಂತರವೂ ಇಬ್ಬರ ಮಧ್ಯೆ ಪ್ರೀತಿ ಜೀವಂತವಾಗಿತ್ತು. ಇಬ್ರು ಹಳೆಯ ಪ್ರೀತಿಯ ಜಾಗದಲ್ಲೇ ಸ್ಥಿರವಾಗಿ ನಿಂತಿದ್ರು. ಆದ್ರೆ ಮಧ್ಯೆ ಈಗೋ ಮತ್ತೆ ಸಮಾಜದ ಅದೃಶ್ಯ ಗೋಡೆ ಎದ್ದು ನಿಂತಿತ್ತು. ಅನ್ವಿತಾ ಇಲ್ಲಿ ಹೆಡ್ ಆಫೀಸರ್ ಆಗಿ ಕೆಲಸ ಮಾಡ್ತಿರೋದು ಆಶಿಕ್ಗೆ ಮುಂಚೆನೆ ಗೊತ್ತಿತ್ತು. ಅವನು ಈ ಸಿಟಿಗೆ ಬಂದು ಕಂಪ್ನಿ ಖರೀದಿ ಮಾಡಿದ್ದು ಆಕಸ್ಮಿಕವಲ್ಲ, ಅದೊಂದು ಪೂರ್ವ ನಿಯೋಜಿತ ಪ್ಲಾನ್ ಆಗಿತ್ತು. ಅವತ್ತು ಮೀಟಿಂಗ್ ಹಾಲ್ನ ವಾಶ್ರೂಮ್ ನಿಂದ ಹೊರಬಂದು ಕನ್ನಡಿಯ ಮುಂದೆ ಕೋಟ್ ಸರಿಪಡಿಸಿಕೊಳ್ತಿರುವಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಫೈಲ್ಸ್ ಜೋಡಿಸ್ತಿದ್ದ ಅನ್ವಿತಾಳ ಮುಖ ಕಂಡಿತ್ತು. ಆ ಕ್ಷಣದಲ್ಲೇ ಆಶಿಕ್ನ ಹೃದಯದ ಬಡಿತ ಸ್ತಬ್ಧವಾದಂತಾಗಿತ್ತು. ಈಗೋ ಮರೆತು ಅವಳನ್ನ ಬಿಗಿಯಾಗಿ ಅಪ್ಕೊಳ್ಬೇಕೆಂದು ಅವನ ಆತ್ಮ ಹಂಬಲಿಸ್ತು. ಆದ್ರೆ ಮುನ್ನಡೆಯುವಷ್ಟರಲ್ಲಿ ಕಾಲ್ಗಳು ನಿಂತ ಜಾಗದಲ್ಲೇ ನಿಂತು. 4 ವರ್ಷಗಳ ಮುಂಚೆ ಆಸ್ಟ್ರೇಲಿಯಾದಲ್ಲಿ ನಡೆದ ಕರಾಳ ಘಟನೆ ನೆನಪಿಗೆ ಬಂತು. ಅವತ್ತು ಅನ್ವಿತಾಳ ಕೊನೆಯ ವಿದಾಯದ ನಂತರ 3 ತಿಂಗಳು ಅವಳ ನೆನಪನ್ನ ಹೊರ ಹಾಕೋಕೆ ಆಶಿಕ್ ಎಷ್ಟೇ ಪ್ರಯತ್ನಿಸಿದ್ರೂ ವಿಫಲನಾಗಿದ್ದ. ಹೆತ್ತವರು ಫೋರ್ಸ್ ಮಾಡಿ ನಿಲ್ಲಿಸಿದ ಹಳೆಯ ಗೆಳತಿ ಅನ್ವಿತಾ ಜೊತೆ ಹೊಂದ್ಕೊಳ್ಳೋಕೆ ಅವನಿಗೆ ಸಾಧ್ಯ ಆಗಿರ್ಲಿಲ್ಲ. ಕಾಲ ಕಳೆದಂತೆ ಅವ್ರ ಮಧ್ಯೆ ಮರಳಿ ಪ್ರೀತಿ ಹುಟ್ಟಲ್ಲ ಎಂಬ ರಿಯಾಲಿಟಿ ಅರ್ಥವಾಗಿತ್ತು. ಮುಗ್ಧ ಅನ್ವಿತಾ ನನ್ನ ಲೈಫ್ಗೆ ಎಂಟರ್ ಆದ ದಿನವೇ ಅನ್ವಿತಾ ಮೇಲಿನ ಹಳೆಯ ಪ್ರೀತಿ ಕೊನೆಯಾಗಿತ್ತು. ಅನ್ವಿತಾ ಜೊತೆಗಿದ್ದ ಬಾಂಧವ್ಯ ಪ್ರೀತಿಯಾಗಿರದೆ ಕೇವಲ ಅಪರಾಧಿ ಪ್ರಜ್ಞೆಯ ಭಾರವಾಗಿತ್ತು.
ಆಸ್ಟ್ರೇಲಿಯಾದಲ್ಲಿ ಅನ್ವಿತಾ ಲೈಫ್ ನಲ್ಲಿ ನಡೆದ ದುರಂತಗಳಿಗೆ ತಾನೇ ಕಾರಣ ಎಂದು ಆಶಿಕ್ ನಂಬಿ ಹಿಂಸೆ ಅನುಭವಿಸ್ತಿದ್ದ. ಅವತ್ತು ಗ್ಯಾಂಗ್ಸ್ಟರ್ ತನ್ನ ಪ್ರಾಣ ತೆಗೆಯಲು ಬಂದಾಗ ಮಧ್ಯೆ ಬಂದ ಅನ್ವಿತಾಗೆ ಶೂಟ್ ಮಾಡಿದ್ರು ಮತ್ತೆ ಅವಳ ಮೇಲೆ ಎಸಗಿ ಜೀವಂತ ಹೆಣದಂತೆ ಮಾಡಿದ್ರು ಎಂದು ಅವನು ನಂಬಿದ್ದ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆಶಿಕ್ ನಂಬಿದ್ದ ಕತೆ ಸಂಪೂರ್ಣ ಸುಳ್ಳಾಗಿತ್ತು. ಅನ್ವಿತಾ ಲೈಫ್ ನಲ್ಲಿ ಅಂತಹ ಘಟನೆ ನಡೆದೇ ಇರಲಿಲ್ಲ. ಯಾವುದೋ ಕಾರಣಕ್ಕೆ ಅನ್ವಿತಾ ಕೂಡ ಈ ಸತ್ಯವನ್ನ ಹೇಳಿರ್ಲಿಲ್ಲ. ಅವತ್ತು ಆಸ್ಟ್ರೇಲಿಯಾ ಸರ್ಕಾರದ ಅಧಿಕಾರಿಗಳು ಹೈ ಪ್ರೊಫೈಲ್ ಕೇಸ್ನಿಂದ ದೇಶದ ಮರ್ಯಾದೆ ಹೋಗ್ಬಾರ್ದು ಅಂತ ಅನ್ವಿತಾಳ ಪರ್ಸನಲ್ ಡೇಟಾವನ್ನ ಅಳಿಸ ಹಾಕಿದ್ರು. ಅವಳಿಗೆ $1 ಮಿಲಿಯನ್ ಹಣ ನೀಡಿ ಬೇರೆ ದೇಶಕ್ಕೆ ಸೀಕ್ರೆಟ್ ಆಗಿ ಕಳಿಸಿದ್ರು. ಅನ್ವಿತಾ ಆ ಹಣ ಯೂಸ್ ಮಾಡಿ ಬಿಸ್ನೆಸ್ ವಲಯದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಸೆಟಲ್ ಆಗಿದ್ಲು. ಆದ್ರೆ 5 ವರ್ಷದ ಅಂತರದಲ್ಲಿ ಆಶಿಕ್ನ ಜಾಗ ತುಂಬೋಕೆ ಯಾರಿಂದನೂ ಸಾಧ್ಯವಾಗಿರ್ಲಿಲ್ಲ. ಇತ್ತ ನಿಹಾರಿಕಾ ಜೋಯಿಶ್ ಕೂಡ ಇಂಡಿಯಾದ ಮೀಡಿಯಾಗಳಲ್ಲಿ ಅನ್ವಿತಾ ಆಶಿಕ್ ಲವ್ ಹಿಸ್ಟ್ರಿ ನ್ಯೂಸ್ ಅನ್ವಿತಾಗೆ ತಿಳಿದಂತೆ ಮುಚ್ಚಿಟ್ಟಿದ್ರು. ಆದ್ರೆ ಒಂದಿನ ಅನ್ವಿತಾ ಆಶಿಕ್ ಮ್ಯಾರೇಜ್ ವಿಷಯ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆದಾಗ ಅನ್ವಿತಾ ಹೃದಯ ಒಡೆದು ಹೋಗಿತ್ತು. ಆಶಿಕ್ ಇನ್ಯಾರೋ ಅನ್ವಿತಾ ಎಂಬ ಹುಡುಗಿಗೆ ನನ್ನ ಹೆಸರನ್ನ ಕೊಟ್ಟು ಜಗತ್ತಿನ ಮುಂದೆ ನಾಟಕ ಆಡ್ತಿದ್ದಾನೆ ಎಂದು ತಿಳಿದು ಸತ್ಯ ತಿಳಿಯೋಕೆ ಇಂಡಿಯಾಕ್ಕೆ ಬಂದಿದ್ಲು. ಆಶಿಕ್ ನನ್ನ ಮೀಟ್ ಮಾಡಿದಾಗ ಹಳೆಯ ಸುಳ್ಳು ಕತೆ ಹೇಳಿ ಕಣ್ಣೀರ್ ಹಾಕಿದ್ಲು. ಅನ್ವಿತಾಳ ಕಣ್ಣೀರ್ ನೋಡಿ ಆಶಿಕ್ ಅವಳಿಗೆ ನ್ಯಾಯ ಕೊಡ್ಸೋಕೆ ಮದ್ವೆ ಆಗೋಕೆ ಡಿಸೈಡ್ ಮಾಡಿದ್ದ. ಆದ್ರೆ ಕೊನೆಗೆ ಫಾರ್ಮ್ ಹೌಸ್ ನಲ್ಲಿ ಅನ್ವಿತಾಳನ್ನ ಭೇಟಿಯಾದ ಕೊನೆಯ ಕ್ಷಣದಲ್ಲಿ ಅವನಿಗೆ ರಿಯಲೈಸೇಷನ್ ಮೂಡ್ಬಂತು. ಅನ್ವಿತಾ ಇಲ್ಲದ ತನ್ನ ಬದುಕು ಶೂನ್ಯ ಅಂತ ಅವನಿಗೆ ಅರ್ಥ ಆಗಿತ್ತು. ಅವನು ಈಗೋ ಬಿಟ್ಟು ಅನ್ವಿತಾ ಮುಂದೆ ನಿಂತು, ಅನ್ವಿತಾ, ನನ್ನ ಕ್ಷಮಿಸು. ನನ್ನ ಹೃದಯದಲ್ಲಿ ಇವತ್ತಿಗೂ ಕೇವಲ ಅನ್ವಿತಾಳ ಪ್ರೀತಿ ಮಾತ್ರ ಇದೆ ಅಂತ ಸತ್ಯ ಹೇಳ್ಬಿಟ್ಟಿದ್ದ. ಆಶಿಕ್ನ ಮಾತ್ ಕೇಳಿ ಅನ್ವಿತಾ ನುಚ್ಚು ನೂರಾಗಿದ್ರು ಅವನ ಲೈಫ್ನ ಸಂತೋಷ ಮುಖ್ಯ ಎಂದುಕೊಂಡು ಅವನನ್ನ ಆ ಬಂಧನದಿಂದ ಮುಕ್ತಗೊಳಿಸಿ ಲಂಡನ್ನಿಂದ ಕಳಿಸ್ಕೊಟ್ಲು. ಆಶಿಕ್ ಅನ್ವಿತಾಗೆ ಥ್ಯಾಂಕ್ಸ್ ಹೇಳಿ ಮರುದಿನವೇ ಇಂಡಿಯಾಕ್ಕೆ ಬಂದು ಲ್ಯಾಂಡ್ ಆಗಿದ್ದ. ಬಂದ ತಕ್ಷಣ ಅನ್ವಿತಾ ಓದುತ್ತಿದ್ದ ಹಳೆಯ ಕಾಲೇಜ್ ಕ್ಯಾಂಪಸ್ಗೆ ಧಾವಿಸಿದಾಗ ಅವಳು ಹಾಸ್ಟೆಲ್ ಖಾಲಿ ಮಾಡಿ ಹೋಗಿದ್ದಾಳೆ ಎಂಬ ಶಾಕಿಂಗ್ ನ್ಯೂಸ್ ಗೊತ್ತಾಯಿತು. ಅವಳು ಕೇವಲ ಕೊನೆಯ ಸೆಮಿಸ್ಟರ್ ಎಕ್ಸಾಮ್ ಬರೆಯಲು 1 ವಾರದ ನಂತರ ಬರ್ತಾಳೆ ಎಂಬ ವಿಷಯ ತಿಳಿತು. ಆಶಿಕ್ ತನ್ನ ಇಡೀ ಪವರ್ ಯೂಸ್ ಮಾಡಿದ್ರು ಅನ್ವಿತಾ ಇರೋ ವಿಳಾಸ ಪತ್ತೆ ಹಚ್ಚೋಕೆ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಅವಳು ಸೀಕ್ರೆಟ್ ಆಗಿ ರಿಧಿಮಾ ಮನೆಯಲ್ಲಿದ್ಲು. ಆಶಿಕ್ಗೆ ಕಾಯೋದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆ ಕಾಯುವಿಕೆಯ ಗ್ಯಾಪ್ ನಲ್ಲಿ ಅವನು ಅನ್ವಿತಾ ಜೊತೆಗಿನ ಮ್ಯಾರೇಜ್ ಲೈಫ್ ನ ಕನಸು ಕಾಣ್ತಾ ಇದ್ದ. ಭೇಟಿಯಾದ ತಕ್ಷಣ ಅವಳನ್ನ ಅಪ್ಕೊಂಡು ತನ್ನ ಪ್ರೀತಿ ಹೇಳ್ಬೇಕು ಅನ್ಕೊಂಡಿದ್ದ. ಅವಳ ಪಾಸ್ಟ್ ಲೈಫ್ ಸತ್ಯ ಗೊತ್ತಿದ್ರು ಅದವನಿಗೆ ಶೂನ್ಯದ ವಿಷಯವಾಗಿತ್ತು. ಆದ್ರೆ ಅದೇ ಗ್ಯಾಪ್ ನಲ್ಲಿ ಅವನ ತಂದೆಗೆ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಅನಿವಾರ್ಯವಾಗಿ ಮೆಡಿಕಲ್ ಬೋರ್ಡ್ ಮೀಟಿಂಗ್ಗೆ ಹೋಗ್ಬೇಕಾಯ್ತು. ಆದ್ರೂ ಅನ್ವಿತಾಳ ಕೊನೆಯ ಎಕ್ಸಾಮ್ ದಿನ ಕಾಲೇಜ್ ಕ್ಯಾಂಪಸ್ಗೆ ಎಂಟರ್ ಆಗಿ ಪ್ರಪೋಸ್ ಮಾಡಿಯೇ ತೀರ್ತೀನಿ ಅಂತ ಪ್ಲಾನ್ ಮಾಡಿದ್ದ. ಆ ದಿನ ಬಂದಾಗ ಆಶಿಕ್ ಹುಡುಗಳಿಗೆ ಎಕ್ಸೈಟ್ಮೆಂಟ್ ನಿಂದ ತುಂಬಿದ್ದ. ಅವಳು ಎಕ್ಸಾಮ್ ಮುಗಿಸಿ ಬರುವ ಟೈಮ್ ನೋಡಿ ಕೆಂಪು ಗುಲಾಬಿಗಳ ಬೊಕೆಯನ್ನ ಇಟ್ಕೊಂಡು ಕಾರ್ ಪಾರ್ಕಿಂಗ್ ನಲ್ಲಿ ದಾರಿ ಕಾಯ್ತಾ ನಿಂತಿದ್ದ. ಅನ್ವಿತಾಗೆ ಪರ್ಸನಲ್ ವಿಷಯಗಳನ್ನ ಸಾರ್ವಜನಿಕವಾಗಿ ಚರ್ಚಿಸೋದು ಇಷ್ಟ ಇಲ್ಲ ಅಂತ ಗೊತ್ತಿದ್ರಿಂದ ಪಾರ್ಕಿಂಗ್ ಜಾಗವನ್ನೇ ಆರಿಸ್ಕೊಂಡಿದ್ದ. ಅವಳಿಗೆ ಕಂಫರ್ಟಬಲ್ ಆಗಿರ್ಲಿ ಅಂತ ತನ್ನ ಗಾರ್ಡ್ಸ್ ಗಳನ್ನ ದೂರ ನಿಲ್ಸಿದ್ದ. ತನ್ನ ಪ್ರೀತಿಯ ಪ್ರಸ್ತಾಪ ರಿಜೆಕ್ಟ್ ಆಗುವ ಸಣ್ಣ ಡೌಟ್ ಕೂಡ ಅವನಿಗೆ ಇರಲಿಲ್ಲ. ತನ್ನ ಕೋಟಿ ಬೆಲೆಯ ಕಪ್ಪು ಕಾರಿನ ಒಳಗಡೆ ಕುಳಿತು ಪ್ರೇಮ ಗೀತೆ ಗುನುಗ್ತಾ ಕಾಯ್ತಿದ್ದ. ಅದೇ ಸೆಕೆಂಡ್ ನಲ್ಲಿ ಕಾರಿನ ಮುಂಭಾಗದ ಗ್ಲಾಸ್ ಆಚೆಯಿಂದ ರಿಧಿಮಾ ನಡೆದು ಬರೋದು ಕಾಣಿಸ್ತು. ರಿಧಿಮಾ ಜೊತೆ ಅನ್ವಿತಾ ಬಂದೇ ಬರ್ತಾಳೆ ಎಂಬ ಹೋಪ್ ನಿಂದ ತಕ್ಷಣ ಕಾರಿನ ಬಾಗಿಲು ಓಪನ್ ಮಾಡಿ ಕೆಳಗಿಳ್ದ. ಕೈಯಲ್ಲಿ ಹೂಗುಚ್ಚ ಹಿಡಿದು ಎದುರಿಗೆ ನೋಡಿದಾಗ ಅಲ್ಲಿ ಅನ್ವಿತಾ ಜನರ ಮಧ್ಯೆ ನಡೆದು ಬಂದ್ಲು. ಅವಳನ್ನ ನೋಡಿದ ಆ ಮೊದಲ ಸೆಕೆಂಡ್ ನಲ್ಲಿ ಆಶಿಕ್ ಕಣ್ಣುಗಳು ಆನಂದದಿಂದ ಮಿಂಚಿದ್ವು. ಆದ್ರೆ ಮರುಕ್ಷಣವೇ ಎದುರಿಗಿದ್ದ ದೃಶ್ಯವನ್ನ ನೋಡಿ ಆಶಿಕ್ನ ಕಣ್ಣುಗಳು ಆಘಾತದಿಂದ ಮಸುಕಾದ್ವು. ಅಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಅನ್ವಿತಾ ಹ್ಯಾಂಡ್ಸಮ್ ಪುರುಷನಾದ ಡಾಕ್ಟರ್ ರಿಷಬ್ನ ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡು ಪ್ರೀತಿಯಿಂದ ಹೆಜ್ಜೆ ಇಡ್ತಾ ಕಾರಿನ ಕಡೆಗೆ ನಡೀತಾ ಇದ್ಲು. ಅಷ್ಟೇ ಅಲ್ಲ, ಅವಳು ಗರ್ಭಿಣಿಯಾಗಿ ಹೊಟ್ಟೆಯನ್ನ ಮುಂದೆ ಮಾಡಿಕೊಂಡು ರಿಷಬ್ ಹೆಗಲ ಮೇಲೆ ವಾಲಿ ನಡೆಯುವ ದೃಶ್ಯ ಆಶಿಕ್ ಕಣ್ಣಿಗೆ ಬಿದ್ದಿತ್ತು.
ಆ ದೃಶ್ಯ ಕಂಡ ಮರುಕ್ಷಣವೇ ಆಶಿಕ್ ಕೈಯಲ್ಲಿದ್ದ ಹೂಗುಚ್ಚ ನೆಲಕ್ ಬಿದ್ದಿತ್ತು. ಅವನ ಇಡೀ ಹೃದಯ ನುಚ್ಚು ನೂರಾಯ್ತು. ಅವನು ಮಸುಕಾದ ಕಣ್ಣುಗಳಿಂದಲೇ ದೂರದಿಂದ ನೋಡ್ದ. ಡಾಕ್ಟರ್ ರಿಷಬ್ ಕಾರಿನ ಬಾಗ್ಲು ಓಪನ್ ಮಾಡಿ ಒಳಗಡೆಯಿಂದ ತಣ್ಣನೆಯ ನೀರಿನ ಬಾಟ್ಲಿ ತೆಗೆದು ಅನ್ವಿತಾಗೆ ಇಷ್ಟ ಇಲ್ದಿದ್ರು ಗಂಡನ್ ತರಹನೇ ಪ್ರೀತಿಯ ಗದರಿಕೆಯ ಧ್ವನಿಯಲ್ಲಿ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ತಿನ್ನಿಸ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಅನ್ವಿತಾಳ ಮೇಲಿದ್ದ ಪ್ರೀತಿ ನೋಡಿದ್ರೆ ಇವರಿಬ್ರು ಮಧ್ಯೆ ಇರೋದು ಹಸ್ಬೆಂಡ್ ಅಂಡ್ ವೈಫ್ ಬಾಂಧವ್ಯ ಎಂದೇ ಯಾರಾದ್ರೂ ನಂಬುವಂತಿತ್ತು. ಆ ಸನ್ನಿವೇಶ ನೋಡಿದ ಆಶಿಕ್ ತಾನು ಲಂಡನ್ ನಿಂದ ಬರುವಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ. ಅನ್ವಿತಾ ತನ್ನ ಪಾಸ್ಟ್ ಲೈಫ್ ಮರೆತು ರಿಷಬ್ನನ್ನ ಮದುವೆಯಾಗಿ ಸೆಟಲ್ ಆಗ್ಬಿಟ್ಟಿದ್ದಾಳೆ ಎಂಬ ಭ್ರಮೆಯನ್ನ ಆಶಿಕ್ ಗಟ್ಟಿಯಾಗಿ ನಂಬಿಟ್ಟ. ಅವ್ರ ಸಂಸಾರಕ್ಕೆ ತೊಂದರೆ ಮಾಡೋದು ಬೇಡ ಅಂತ ಭಾರವಾದ ಹೆಜ್ಜೆ ಇಟ್ಟು ಮರಳಿ ಕಾರಿನೊಳಗೆ ಬಂದ್ಕೊಳ್ತ. ರಿಷಬ್ ಅನ್ವಿತಾಳನ್ನ ಕಾರಿನಲ್ಲಿ ಕೂರಿಸಿ ಆ ಜಾಗದಿಂದ ಕಣ್ಣಿನಿಂದ ಮರೆಯಾಗುವವರೆಗೂ ಆಶಿಕ್ ಕಣ್ಣೀರ್ ಹಾಕ್ತಾ ಕಿಟಕಿಯ ಆಚೆ ಬ್ಲಾಂಕ್ ಆಗಿ ನೋಡ್ತಾ ಇದ್ದ. ಅವರೆಲ್ಲರೂ ದೂರ ಹೋದ ಮರುಕ್ಷಣವೇ ಆಶಿಕ್ ಆಕ್ರೋಶದಿಂದ ಕಾರನ್ನ ಸ್ಟಾರ್ಟ್ ಮಾಡಿ ಸ್ಪೀಡ್ ಆಗಿ ಆಕ್ಸಿಲೇಟರ್ ಒತ್ತಿದ. ಗಾಡಿ ಮೂವ್ ಆದಾಗ ಅನ್ವಿತಾಗಾಗಿ ತಂದಿದ್ದ ಆ ಕೆಂಪು ಗುಲಾಬಿ ಹೂಗುಚ್ಚ ಅವನದೇ ಕಾರಿನ ಟೈರ್ ಅಡಿಯಲ್ಲಿ ಸಿಲುಕಿ ಪುಡಿ ಪುಡಿಯಾಯಿತು. ಇವರಿಬ್ಬರ ಸಂಬಂಧದ ಬಾಂಧವ್ಯ ಆ ಹೂವಿನಂತೆ ಸಮಾಜದ ಮುಂದೆ ನುಚ್ಚು ನೂರಾಗಿತ್ತು. ಕ್ಯಾಂಪಸ್ನಿಂದ ಹೊರಟ ಆಶಿಕ್ ಕೋಪ ಅಸೂಯೆಯಿಂದ ಸಿಟಿಯ ರಸ್ತೆಗಳಾದ್ಯಂತ ಕಂಟ್ರೋಲ್ ಇಲ್ಲದ ಹಾಗೆ ಕಾರ್ ಡ್ರೈವ್ ಮಾಡಿದ. ಸಾಯಂಕಾಲ ನಿರಾಶೆಯಿಂದ ಮನೆಗೆ ಬಂದ ತಕ್ಷಣ ಒಳಗಿದ್ದ ಕೋಪ ತಡಿಲಾರ್ದೆ ಮೊಬೈಲ್ ಎತ್ಕೊಂಡು ಲಂಡನ್ ನಲ್ಲಿದ್ದ ಅನ್ವಿತಾಗೆ ಕಾಲ್ ಮಾಡಿ, ಅನ್ವಿತಾ, ಬೇರೆ ಏನು ಪ್ರಶ್ನೆ ಕೇಳ್ಬೇಡ, ನಾನ್ ಈವಾಗ್ಲೇ ನಿನ್ನ ಮದ್ವೆ ಆಗೋಕೆ ರೆಡಿ ಇದ್ದೀನಿ, ಮುಂದಿನ ವಾರನೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡು ಅಂದ್ಬಿಟ್ಟ. ಆಶಿಕ್ ಬಾಯಿಂದ ಸಡನ್ ಆಗಿ ಈ ಮಾತ್ ಕೇಳಿ ಅನ್ವಿತಾ ಶಾಕ್ ಆದ್ಲು. ಆದ್ರೆ ಇಂತಹ ಗೋಲ್ಡನ್ ಚಾನ್ಸ್ ಕಳ್ಕೊಳ್ಳೋಕೆ ಇಷ್ಟಪಡದೆ ಹ್ಯಾಪಿಯಾಗಿ ಒಪ್ಕೊಂಡ್ಲು. ಒಂದೇ ವಾರದಲ್ಲಿ ಅದ್ದೂರಿ ನಿಶ್ಚಿತಾರ್ಥ ನೆರವೇರ್ತು. ಆ ನ್ಯೂಸ್ ಟಿವಿ ಚಾನೆಲ್ಸ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಹರಡಿತು. ನಂತರ ಅಲ್ಲಿಂದ ಮುಂದಿನ 1.5-2 ವರ್ಷಗಳ ಅವಧಿಯಲ್ಲಿ ಆಶಿಕ್ ಅನ್ವಿತಾಳ ನೆನಪಿನ ಗಾಯಗಳಿಂದ ತಪ್ಪಿಸ್ಕೊಳ್ಳೋಕೆ ತನ್ನ ಇಡೀ ಉಸಿರನ್ನ ಬಿಸ್ನೆಸ್ ಸಾಮ್ರಾಜ್ಯದ ಕೆಲಸಗಳಲ್ಲೇ ಮುಳುಗಿಸ್ಬಿಟ್ಟಿದ್ದ. ಅವನ ಪರಿಶ್ರಮದಿಂದ ಬಿಸ್ನೆಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎತ್ತರಕ್ಕೆ ತಲುಪ್ತು ನಿಜ. ಆದ್ರೆ ಅವನ ಎಮೋಷನಲ್ ಹೃದಯ ದಿನ ಕಳೆದಂತೆ ಕತ್ತಲೆಯ ಆಳಕ್ಕೆ ಮುಳುಗ್ತಾ ಇತ್ತು. ಆದ್ರೆ ಅವನು ತನ್ನ ಒಳಗಿನ ನೋವನ್ನ ಹೊರಗಿನವರಿಗಾಗ್ಲಿ ತನ್ನ ತಾಯಿಗಾಗ್ಲಿ ತೋರ್ಸ್ಕೊಳ್ಳಿಲ್ಲ. ಅದಕ್ಕೋಸ್ಕರನೇ ಇವತ್ತು ಆಫೀಸ್ ಮೀಟಿಂಗ್ ಹಾಲ್ ನಲ್ಲಿ ಅನ್ವಿತಾ ತನ್ನ ಮುಂದೆ ಬಂದ್ ನಿಂತಾಗ್ಲೂ ಹೊರಗಡೆ ತನಗೆ ಇವಳು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತೆ ಅಪರಿಚಿತನ ತರಹ ಆಕ್ಟ್ ಮಾಡಿದ್ದ. ಅವನು ಇಗ್ನೋರ್ ಮಾಡೋಕೆ ನಿಜವಾದ ಕಾರಣ, ಒಂದು ವೇಳೆ ಅನ್ವಿತಾಳನ್ನ ಮಾತಾಡ್ಸೋಕೆ ಹೋದ್ರೆ ಅವಳು ತನ್ನ ಪಾಸ್ಟ್ ಲೈಫ್ ನ ಬಗ್ಗೆ ಇಡೀ ಬೋರ್ಡ್ ಅಧಿಕಾರಿಗಳ ಮುಂದೆ 100 ಪ್ರಶ್ನೆಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ. ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ ಹೋದ್ರೆ ಅನ್ವಿತಾಗೆ ತುಂಬಾ ಚೆನ್ನಾಗಿ ಅರ್ಥವಾಗುವ ಅವನ ಕಣ್ಣುಗಳ ಪ್ರೀತಿಯ ಭಾಷೆ ಇವತ್ತಿಗೂ ತಾನು ಅವಳ ನೆನಪಿನಲ್ಲೇ ಉಸಿರಾಡ್ತಿರೋದನ್ನ ಜಗತ್ತಿನ ಮುಂದೆ ಬಯಲ್ ಮಾಡ್ಬಿಡುತ್ತೆ ಎಂಬ ಭಯಕ್ಕೆ ಅವನು ಸೈಲೆಂಟ್ ಆಗಿದ್ದ. ಯಾಕಂದ್ರೆ ಅನ್ವಿತಾ ಜೊತೆ ಎಂಗೇಜ್ಮೆಂಟ್ ಆಗಿ 1.5 ವರ್ಷ ಕಳೆದಿದ್ರು ಇವತ್ತಿನವರೆಗೂ ಆಶಿಕ್ಗೆ ಅನ್ವಿತಾಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಅವನ ಹೃದಯಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅನ್ವಿತಾ ಇವತ್ತಿಗೂ ಅವನ ಹೃದಯದ ಸಿಂಹಾಸನ ಬಿಟ್ಟು ಆಚೆ ಹೋಗಿರ್ಲಿಲ್ಲ. ಅನ್ವಿತಾಳ ಇವತ್ತಿನ ಮ್ಯಾರೇಜ್ ಲೈಫ್ ಮತ್ತು ರಿಷಬ್ ಜೊತೆಗಿನ ಸಂಸಾರದ ಬಗ್ಗೆ ತಪ್ಪು ತಿಳುವಳಿಕೆಯ ಭ್ರಮೆ ಇದ್ದಿದ್ರಿಂದ ಅವಳ ನೆಮ್ಮದಿಯ ಸಂಸಾರವನ್ನ ಹಾಳು ಮಾಡಬಾರ್ದು ಎಂಬ ಉದ್ದೇಶದಿಂದ ಮಾತ್ರ ಆಫೀಸ್ನಲ್ಲಿ ಅವಳ ಮುಂದೆ ಇಷ್ಟೊಂದು ಉದಾಸೀನತೆ ತೋರಿಸಿ ದೂರ ಉಳಿದುಕೊಂಡಿದ್ದ. ಆಶಿಕ್ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಹಳೆಯ ನೆನಪುಗಳಲ್ಲಿ ಕಳೆದು ಹೋಗಿರುವಾಗಲೇ ಎದುರಿಗೆ ಕುಳಿತಿದ್ದ ಕಂಪನಿಯ ಹಳೆಯ ಮಾಲೀಕ ಮಿಸ್ಟರ್ ಸಿನ್ಹಾ ಸಾಹೇಬ್ರು ಕೆಲವು ಇಂಪಾರ್ಟೆಂಟ್ ಬಿಸ್ನೆಸ್ ಪೇಪರ್ಸ್ ತಂದು, ಮಿಸ್ಟರ್ ಜೋಯಿಶ್, ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ಸಿಗ್ನೇಚರ್ ಹಾಕ್ಬಿಡಿ ಅಂತ ಗೌರವದಿಂದ ವಿನಂತಿಸಿದ್ರು. ಮಿಸ್ಟರ್ ಸಿನ್ಹಾ ಧ್ವನಿ ಕೇಳಿದ ತಕ್ಷಣ ಆಶಿಕ್ ರಿಯಾಲಿಟಿ ಜಗತ್ತಿಗೆ ಮರಳಿ ಬಂದ. ಪ್ರೊಫೆಷನಲ್ ಆಗಿ ಮಾತಾಡ್ತಾ ಪೇಪರ್ಸ್ ವೆರಿಫೈ ಮಾಡಿ ಸಿಗ್ನೇಚರ್ ಹಾಕಿ ಮುಗಿಸ್ತಾ. ಕೆಲವು ನಿಮಿಷದಲ್ಲೇ ಅವನು ಫೈಲ್ಸ್ ತಗೊಂಡು ಗಂಭೀರವಾಗಿ ಆ ಮೀಟಿಂಗ್ ಹಾಲ್ ಬಿಟ್ಟು ಹೊರ ನಡೆದ. ಇದೇ ಸಮಯದಲ್ಲಿ ಆಸ್ಪತ್ರೆಯ ICU ಕೋಣೆಯ ಒಳಗಡೆ ಅನ್ವಿತಾಗೆ ನಿಧಾನವಾಗಿ ಪ್ರಜ್ಞೆ ಮರಳಿ ಬಂದಿತ್ತು. ಅವಳು ಕಣ್ಣುಗಳನ್ನ ಓಪನ್ ಮಾಡಿ ನೋಡಿದಾಗ ತಾನು ಎಲ್ಲಿದ್ದೀನಿ ಅಥವಾ ಏನಾಯ್ತು ಅಂತ ಮೈಂಡ್ಗೆ ಅರ್ಥವಾಗ್ಲಿಲ್ಲ.
ಅವಳು ಶಾರೀರಿಕವಾಗಿ ತುಂಬಾ ವೀಕ್ ಆಗಿದ್ಲು. ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳೋಕೆ ಪ್ರಯತ್ನಿಸಿದ್ರು ಹಾಸಿಗೆಯಿಂದ ಮೂವ್ ಆಗೋಕೆ ಸಾಧ್ಯ ಆಗಿರ್ಲಿಲ್ಲ. ಬೇರೆ ದಾರಿ ಇಲ್ಲದೆ ಬೆಡ್ ಮೇಲೆ ಮಲ್ಕೊಂಡ್ಲು. ಸುತ್ತಲಿನ ವಾತಾವರಣ, ಮೆಡಿಕಲ್ ಮಿಷನ್ಸ್ ನೋಡಿ ತಾನು ಆಸ್ಪತ್ರೆಯಲ್ಲಿದ್ದೀನಿ ಅಂತ ರಿಯಲೈಸ್ ಮಾಡ್ಕೊಂಡ್ಲು. ಈ ಪರಿಸ್ಥಿತಿ ಹೇಗ್ ಬಂತು ಅಂತ ಬೆಳಗಿನಿಂದ ಆಫೀಸ್ನಲ್ಲಿ ನಡೆದದನ್ನ ರಿವರ್ಸ್ ಆರ್ಡರ್ ನಲ್ಲಿ ನೆನ್ಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ಪಾರ್ಕಿಂಗ್ ನಲ್ಲಿ ರಿಷಬ್ನನ್ನ ಹಗ್ ಮಾಡ್ಕೊಂಡಿದ್ದು ನೆನ್ಪಿದೆ. ರಿಷಬ್ ಕಾರ್ನಲ್ಲಿ ಕೂರ್ಸಿದ್ಮೇಲೆ ಮೆಂಟಲ್ ಪ್ರೆಷರ್ ಇಂದ ಮೂರ್ಛೆ ಹೋಗಿ ಪ್ರಜ್ಞೆ ತಪ್ಪಿದ್ಬಿಟ್ರೆ ಆಮೇಲೆ ಹಾದಿಲಿ ಏನಾಯ್ತು ಅಂತ ನೆನ್ಪಿಗ್ ಬರ್ಲಿಲ್ಲ. ಆ ಸನ್ನಿವೇಶ ನೆನಪಿಗೆ ಬಂದ ತಕ್ಷಣ ಅವಳ ಒಡೆದ ಹೃದಯದ ನೋವು ಮತ್ತೆ ಕಾಡೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ಸಡನ್ ಆಗಿ ಮನೇಲಿರೋ ಇಬ್ರು ಮಕ್ಕಳಾದ ರಿಹಾನ್ ಮತ್ತು ಆಯುಷ್ ನೆನಪಾದ ತಕ್ಷಣ ಅವಳು ತನ್ನ ನೋವನ್ನ ಮರೆತ್ಬಿಟ್ಲು. ದೇಹದಲ್ಲಿದ್ದ ಅಲ್ಪ ಎನರ್ಜಿಯನ್ನ ಒಟ್ಟುಗೂಡಿಸಿ ಬೆಡ್ ಸಪೋರ್ಟ್ ಪಡ್ಕೊಂಡು ಬಹಳ ಕಷ್ಟಪಟ್ಟು ಎದ್ದು ಕುಳಿತುಕೊಂಡ್ಲು. ಮೊಬೈಲ್ ಅಲ್ಲಿದೆ ಅಂತ ಟೇಬಲ್ ಸುತ್ತಲೂ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ಲು. ಮಕ್ಕಳ ಜೊತೆ ಮಾತಾಡಿ ವಿಚಾರಿಸ್ಬೇಕಾದ ತಾಯಿಯ ಆತುರ ಈಗ ಅವಳಲ್ಲಿತ್ತು. ಅದೇ ಗ್ಯಾಪ್ ನಲ್ಲಿ ವೈಟ್ ಕೋಟ್ ಧರಿಸಿ ಡಾಕ್ಟರ್ ರಿಷಬ್ ಗಂಭೀರವಾಗಿ ಒಳಗಡೆ ಹೆಜ್ಜೆ ಇಟ್ಟ. ಅವನನ್ನ ನೋಡಿದ ಅನ್ವತ, ರಿಷಬ್ ಅವ್ರೆ, ನನ್ ಮಕ್ಕಳು ಎಂದು ಕೇಳಲು ತುಟಿ ತೆರೆಯುವಷ್ಟರಲ್ಲೇ ರಿಷಬ್ ತನ್ನ ಬಲಗೈ ಬೆರಳನ್ನ ತುಟಿಯ ಮೇಲಿಟ್ಟು ಸೈಲೆಂಟ್ ಆಗಿರು ಅಂತ ಸನ್ನೆ ಮಾಡಿ ತಡೆದ. ಅವನು ಬೆಡ್ ಹತ್ರ ಬಂದು ಅನ್ವಿತಾಳ BP ಮತ್ತು ಬಾಡಿಯ ತಾಪಮಾನವನ್ನ ಚೆಕ್ ಮಾಡ್ದ. ಮೆಡಿಕಲ್ ಡೀಟೇಲ್ಸ್ ಅನ್ನ ಪೇಷಂಟ್ ಫೈಲ್ಸ್ ನಲ್ಲಿ ಬರೆದಿಟ್ಟು ಆ ಡಾಕ್ಯುಮೆಂಟ್ ಅನ್ನ ನರ್ಸ್ ಕೈಗೆ ನೀಡ್ತಾ, ಮೇಡಮ್ ಪ್ಲೀಸ್ ಹೋಗಿ ಲೇಟೆಸ್ಟ್ ಬ್ಲಡ್ ರಿಪೋರ್ಟ್ ತಗೊಂಡ್ ಬನ್ನಿ ಅಂತ ಆಜ್ಞೆ ಮಾಡಿ ಹೊರಗೆ ಕಳಿಸ್ದ. ನರ್ಸ್ ಹೊರಗೋದ ತಕ್ಷಣ ರಿಷಬ್ ಮೆಡಿಕಲ್ ಸ್ಟೂಲ್ ಚೇರ್ ಹೇಳ್ಕೊಂಡು ಬೆಡ್ ಪಕ್ಕದಲ್ಲೇ ಆರಾಮವಾಗಿ ಕುಳಿತುಕೊಂಡ. ಅನ್ವಿತಾಳ ಆತಂಕದ ಕಣ್ಣುಗಳನ್ನ ನೋಡ್ತಾ ಸಾಫ್ಟ್ ಆಗಿ ಧೈರ್ಯ ತುಂಬ್ತಾ ಹೇಳ್ದ, ಹಾಗಾದ್ರೆ ನಮ್ಮ ಆಫೀಸ್ನ ಗ್ರೇಟ್ ಆಫೀಸರ್ ಮಿಸ್ ಅನ್ವಿತಾ ಅವರೇ, ಇವಾಗ್ಲಾದ್ರೂ ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ನೋಡೋಣ. ಮಧ್ಯಾಹ್ನ ಕಾರ್ ಪಾರ್ಕಿಂಗ್ ನಲ್ಲಿ ನೀನು ಸಡನ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಾಗ ನನ್ನನ್ನ ಎಷ್ಟೊಂದು ಹೆದರಿಸ್ಬಿಟ್ಟಿದ್ಯಾ ಗೊತ್ತಾ? ಇರ್ಲಿ ಅನ್ವಿತಾ, ಬಾಡಿಯಲ್ಲಿ ಒಂದ್ ಸಣ್ಣ ದೌರ್ಬಲ್ಯ ಇರೋದು ಕರೆಕ್ಟ್ ಇದೆ, ಆದ್ರೆ ಚಿಂತೆ ಮಾಡ್ಬೇಡ. ಇನ್ನು ಒಂದೆರಡು ದಿನದಲ್ಲಿ ನೀನು ಪೂರ್ತಿಯಾಗಿ ರಿಕವರಿ ಆಗ್ತೀಯ. ಬೆಸ್ಟ್ ಮೆಡಿಸಿನ್ಸ್ ಆರ್ಡರ್ ಮಾಡಿ ಬರ್ದಿಟ್ಟಿದ್ದೀನಿ. ಆದ್ರೆ ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ಇವತ್ತು ಇಡೀ ರಾತ್ರಿ ನೀನು ಕಡ್ಡಾಯವಾಗಿ ಇಲ್ಲೇ ಇರ್ಬೇಕಾಗುತ್ತೆ. ಇವತ್ತು ನೈಟ್ ಡಿಸ್ಚಾರ್ಜ್ ಮಾಡೋಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಟೆನ್ಷನ್ ತಗೋಬೇಡ. ಇನ್ನು ನಿನ್ನಿಬ್ರು ಮಕ್ಳ ಬಗ್ಗೆ ಚಿಂತೆ ಇಟ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಯಾಕಂದ್ರೆ ರಿಧಿಮಾ ಆವಾಗ್ಲೇ ನಿನ್ ಫ್ಲಾಟ್ಗೆ ಹೋಗಿ ಮಕ್ಳ ಜೊತೆನೇ ಇದ್ದಾಳೆ. ಅವಳಿಗಿಂತ ಅದ್ಭುತವಾಗಿ ಮಕ್ಕಳನ್ನ ಇನ್ಯಾರು ಕೇರ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಿಂಗೂ ಗೊತ್ತು. ನಾನಿವಾಗ ಆಸ್ಪತ್ರೆಯ ಡ್ಯೂಟಿ ಮುಗಿಸ್ಕೊಂಡು ನೇರವಾಗಿ ರಿಧಿಮಾ ಮನೆಗೆ ಹೋಗ್ತೀನಿ. ಸೊ ಇನ್ಮೇಲೆ ಮೈಂಡ್ ಕೆಡಿಸ್ಕೊಳ್ದೆ ನೆಮ್ಮದಿಯಿಂದ ವಿಶ್ರಾಂತಿ ತಗೋ. ಇವತ್ತು ಎಷ್ಟು ಜಾಸ್ತಿ ರೆಸ್ಟ್ ಕೊಡ್ತೀಯೋ ಅಷ್ಟು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು ಅನ್ವಿತಾ ಅಂತ ರಿಷಬ್ ಅವಳು ಕೇಳ್ಬೇಕಾಗಿದ್ದ ಪ್ರಶ್ನೆಗಳಿಗೆ ಮುಂಚಿತವಾಗಿಯೇ ಸೈಲೆಂಟ್ ಆಗುವ ಆನ್ಸರ್ ನೀಡ್ಬಿಟ್ಟಿದ್ದ.